ನಮಸ್ಕಾರ, ನನ್ನ ಹೆಸರು ಶರಣ್ ಜಂಗಿನ್ಮಠ್. ಇವತ್ತು ಸ್ಪೋಕನ್ ಇಂಗ್ಲೀಷ್ ಡೇ 52 ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನೆಕ್ಸ್ಟ್ ಫಿಗರ್ ಆಫ್ ಸ್ಪೀಚ್ ಡಿಸ್ಕಸ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಕೂಡ ನಾನು 6 ಫಿಗರ್ ಆಫ್ ಸ್ಪೀಚ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರಲ್ಲಿ ಮೊದಲನೇ ಫಿಗರ್ ಆಫ್ ಸ್ಪೀಚ್ ಯಾವುದಂದರೆ ಅಸನನ್ಸ್ ಅಂತ ಹೇಳ್ಬೋದು. ಅಸನನ್ಸ್ ಅಂದರೆ ಏನು? ಸೊ ಅಸನನ್ಸ್ ಈಸ್ ದಿ ಫಿಗರೇಟಿವ್ ಟರ್ಮ್ ಯೂಸ್ ಟು ರೆಫರ್ ಟು ದಿ ರಿಪಿಟೇಷನ್ ಆಫ್ ಅ ಓವಲ್ ಸೌಂಡ್ ಇನ್ ದಿ ಲೈನ್ ಆಫ್ ದಿ ಟೆಕ್ಸ್ಟ್ ಆರ್ ಪೊಯೆಟ್ರಿ. ಅಂದರೆ ಅದೇ ಸೆಂಟೆನ್ಸಲ್ಲಿ, ಅದೇ ಒಂದು ಪೋಯಮಲ್ಲಿ ಆ ವರ್ಡ್ ಯಾವ ವರ್ಡ್ ರಿಪೀಟ್ ಆಗಬೇಕಪ್ಪ ಅಂದರೆ ಓಲ್ ಸೌಂಡ್ ಇರುವಂಥ ವರ್ಡ್ ರಿಪೀಟ್ ಆಗಬೇಕು. ಓಕೆ, ದ ವರ್ಡ್ಸ್ ಹ್ಯಾವ್ ಟು ಬಿ ಕ್ಲೋಸ್ ಇನಫ್ ಟುಗೆದರ್, ಅದು ಹತ್ತಿರ ಇರಬೇಕು. ಫಾರ್ ದಿ ರಿಪಿಟೇಷನ್ ಟು ಬಿ ನೋಟಿಸೇಬಲ್, ಅಂದರೆ ನೀವು ರಿಪಿಟೇಷನ್ ಮಾಡಿದ್ದು ನಿಮಗೆ ಜಲ್ದಿ ಗೊತ್ತಾಗಬೇಕು, ಆ ಥರ ಅದೊಂದು ಹತ್ತಿರ ಇರಬೇಕು ಆ ವರ್ಡ್ಸ್. ಅಂದರೆ ಆ ವರ್ಡ್ಸಲ್ಲಿ ಇರುವಂಥ ಓಲ್ ಸೌಂಡು ಸೇಮ್ ಸೌಂಡ್ ರಿಪೀಟ್ ಆಗ್ತಾ ಇರಬೇಕು. ಅಂದಾಗ ನಾವು ಅದಕ್ಕೆ ಅಸನನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡೋಣ. ದ ಲೈಟ್ ಆಫ್ ದಿ ಫೈರ್ ಈಸ್ ಅ ಸೈಟ್. ನೋಡಿ, ಲೈಟ್, ಫೈರ್, ಸೈಟ್. ಪ್ರೊನೌನ್ಸಿಯೇಷನ್ ನೋಡಿದಾಗ ಎಲ್ಲ ಅದೇ ಸೆಂಟೆನ್ಸಲ್ಲಿ 3 ವರ್ಡ್ದು ಪ್ರೊನೌನ್ಸಿಯೇಷನ್ನು ಓವಲ್ ಸೌಂಡ್ ರಿಪಿಟೇಷನ್ ಇದೆ. ಅಂದರೆ ಓವಲ್ ಸೌಂಡ್ ಏನಿದೆ ಅದು ರಿಪೀಟ್ ಆಗ್ತಾ ಇದೆ ಆ 3 ವರ್ಡಲ್ಲಿ. ಯಾವುದು? ಲೈಟ್, ಫೈರ್ ಆ್ಯಂಡ್ ಸೈಟ್. ಅದು ಯಾವುದು ಸೌಂಡಪ್ಪ ಅಂದರೆ ಐದು ಸೌಂಡು. ಈ ಥರ ಸೆಂಟೆನ್ಸಲ್ಲಿ ರಿಪೀಟ್ ಆದರೆ ತಿಳ್ಕೊಂಬಿಡಿ, ಅದು ಅಸನನ್ಸ್ ಫಿಗರ್ ಆಫ್ ಸ್ಪೀಚ್ ಅಂತ ಹೇಳಬೇಕು. ಓಕೆ, ಸೆಕೆಂಡ್ ಎಕ್ಸಾಂಪಲ್ ನೋಡೋಣ. ಗೋ ಸ್ಲೋ ಓವರ್ ದಿ ರೋಡ್. ಗೋ ಸ್ಲೋ ರೋಡ್. ಇದರಲ್ಲಿ ಓ ರಿಪೀಟ್ ಆಗ್ತಾ ಇದೆ ನೋಡಿ. ಓ ರಿಪೀಟ್ ಆಗ್ತಾ ಇದೆ ಅಂದರೆ ತಿಳ್ಕೊಳ್ಳಿ ಇದು ಅಸನನ್ಸ್ ಅಂತ. ಥರ್ಡ್ ಎಕ್ಸಾಂಪಲ್ ನೋಡಿ. ಪೀಟರ್ ಪೆಪ್ಪರ್ ಪಿಕ್ಡ್ ಅ ಪೆಕ್ ಆಫ್ ಪಿಕಲ್ಡ್ ಪೆಪ್ಪರ್. ನೋಡಿ, ಪೆಪ್ಪರ್ ಏನು ಪೆಪ್ಪರ್ ಆ್ಯಂಡ್ ಸೌಂಡ್ ಇದೆಯಲ್ಲ, ಅಲ್ಲಿ ಒಂದು ರಿಪೀಟ್ ಆಗ್ತಾ ಇದೆ ಇ, ಮತ್ತು ಇಲ್ಲಿ ಪೇಪರ್ ಆ್ಯಂಡ್ ಪಿಕಲ್ಡ್ ಏನಿದೆಯಲ್ಲ ಅಲ್ಲಿ ಐ ರಿಪೀಟ್ ಆಗ್ತಾ ಇದೆ. ಈ ಥರ ಸೌಂಡು ಓವಲ್ ಸೌಂಡ್ ರಿಪೀಟ್ ಆದರೆ, ಸ್ವರದ ಸೌಂಡ್ ರಿಪೀಟ್ ಆದರೆ ಅದು ಅಸನನ್ಸ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ದ ಫ್ಯಾಟ್ ಕ್ಯಾಟ್ ಹ್ಯಾಡ್ ಅ ಸ್ನ್ಯಾಕ್. ಫ್ಯಾಟ್ ಕ್ಯಾಟ್ ಸ್ನ್ಯಾಕ್. ಎಲ್ಲದರಲ್ಲಿ ಎ ಸೌಂಡ್ ರಿಪೀಟ್ ಆಗ್ತಾ ಇದೆ, ದ್ಯಾನ್ ಇಟ್ ಈಸ್ ಅಸನನ್ಸ್. ರೀಸೆಂಟ್ಲಿ ನಾನು ನೋಡಿದ್ದೆ ಒಂದು ಮೆಸೇಜು, ಮಾಮ್ ಈಸ್ ವಾವ್. ಇಲ್ಲಿ ಓದು ಸೌಂಡ್ ರಿಪೀಟ್ ಆಗ್ತಾ ಇದೆ, ದಟ್ ಈಸ್ ಅ ಎಕ್ಸಾಂಪಲ್ ಫಾರ್ ಅಸನನ್ಸ್. ಅಸನನ್ಸ್ ಏನು ಹೇಳುತ್ತೆ ಫಿಗರ್ ಆಫ್ ಸ್ಪೀಚ್ ಅಂದರೆ, ಸೆಂಟೆನ್ಸಲ್ಲಿ ಈ ಥರ ವರ್ಡ್ಸ್ ರಿಪೀಟ್ ಆಗಬೇಕು, ಅದರಲ್ಲಿ ಬರುವಂಥ ಸೌಂಡು ಓಲ್ ಸೌಂಡ್ ಇದ್ದರೆ, ಸಿಮಿಲಾರಿಟಿ ಇದ್ದರೆ ಅದಕ್ಕೆ ನಾವು ಅಸನನ್ಸ್ ಫಿಗರ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಒನ್ ನೋಡೋಣ. ನೆಕ್ಸ್ಟ್ ಒನ್ನಲ್ಲಿ ಪನ್. ಪನ್ ಅಂದರೆ ಏನು? ಪನ್ ಈಸ್ ಅ ಫಿಗರ್ ಆಫ್ ಸ್ಪೀಚ್. ಇಟ್ ಈಸ್ ಅ ಜೋಕ್. ಇದೊಂದು ಜೋಕ್ ಥರ ಅಂತ ಹೇಳ್ಬೋದು. ಇಟ್ ಈಸ್ ಅ ಜೋಕ್ ದ್ಯಾಟ್ ಮೇಕ್ಸ್ ಅ ಪ್ಲೇ ಆನ್ ವರ್ಡ್ಸ್ ಮೇಲೆ ಒಂದು ಜೋಕ್ ಮಾಡಿದಾಗ ಅಂತ ಹೇಳ್ಬೋದು. ಅ ಪನ್ ಮೇಕ್ಸ್ ಯೂಸ್ ಆಫ್ ದಿ ವರ್ಡ್ಸ್ ದ್ಯಾಟ್ ಹ್ಯಾವ್ ಮೋರ್ ದೆನ್ ಒನ್ ಮೀನಿಂಗ್. ಅಂದರೆ ಆ ಸೆಂಟೆನ್ಸು ಆ ವರ್ಡ್ಸ್ನ ಈ ಥರ ಅರೇಂಜ್ ಮಾಡುತ್ತೆ, ಆ ಸೆಂಟೆನ್ಸು ಒಂದು ಮೀನಿಂಗ್ ಕೊಡೋಂಗಿಲ್ಲ, ಮತ್ತು ಬೇರೆ ಏನೋ ಮೀನಿಂಗ್ ಕೊಡ್ಬೋದು, ಒಂದು ಡಬಲ್ ಮೀನಿಂಗ್ ಕೊಡ್ಬೋದು. ಸೊ ಏನೋ ಒಂದು ಮೀನಿಂಗ್ ಕೊಡ್ಬೋದು, ಅದಕ್ಕೆ ಒಂದೇ ಸೆಂಟೆನ್ಸ್ಗೆ 2 ಥರ ಮೀನಿಂಗ್ ಕೊಡ್ಬೋದು. ಆರ್ ವರ್ಡ್ಸ್ ದ್ಯಾಟ್ ಸೌಂಡ್ ಸಿಮಿಲರ್ ಬಟ್ ಹ್ಯಾವ್ ಡಿಫ್ರೆಂಟ್ ಮೀನಿಂಗ್ಸ್ ಟು ಹ್ಯೂಮರಸ್ ಇಫೆಕ್ಟ್. ಸೊ ಒಂದು ಡಿಫ್ರೆಂಟ್ ಮೀನಿಂಗ್ ಕೊಡುವಂಥ ಸೆಂಟೆನ್ಸ್ಗೆ, ಆ ಥರ ಜೋಕಿ ಸೆಂಟೆನ್ಸ್ಗೆ ನಾವು ಪನ್ ಅಂತ ಕರಿತೀವಿ. ಲೈಕ್ ಫನ್ ಈಸ್ ಕನ್ಸಿಡರ್, ನಾವು ಪನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ನೋಡಿ. ಆಲ್ವೇಸ್ ಟ್ರಸ್ಟ್ ಅ ಗ್ಲೂ ಸೇಲ್ಸ್ಮ್ಯಾನ್, ದೆ ಟೆಂಡ್ ಟು ಸ್ಟಿಕ್ ಟು ದೇರ್ ವರ್ಡ್. ನೋಡಿ, ನಾವು ಸೇಲ್ಸ್ಮ್ಯಾನ್ಗೆ ಒಂದು ಫನ್ ಮುಖಾಂತರ, ಒಂದು ಜೋಕ್ ಮುಖಾಂತರ ಒಂದು ಸೆಂಟೆನ್ಸ್ ಮಾಡಿದೆ. ಏನಪ್ಪ ಅಂದರೆ, ಆಲ್ವೇಸ್ ಟ್ರಸ್ಟ್ ಅ ಗ್ಲೂ ಸೇಲ್ಸ್ಮ್ಯಾನ್. ಗ್ಲೂ ಅಂದರೆ ಅಂಟು ಮಾರೋರು ಅವ್ರಿಗೆ ನಂಬಬೇಕಂತೆ. ಎದಕ್ಕೆ? ಅವ್ರ ವರ್ಡ್ಸ್ನ ಚೇಂಜ್ ಮಾಡೋಂಗಿಲ್ಲ ಅಂತೆ. ಆ ವರ್ಡ್ಸ್ನ ಅಂಟ್ಕೊಂಡಿರ್ತಾರೆ, ಆ ವರ್ಡ್ಸ್ನ ಚೇಂಜ್ ಮಾಡೋಂಗಿಲ್ಲ. ದೇ ಟೆಂಡ್ ಟು ಸ್ಟಿಕ್ ಟು ದೇರ್ ವರ್ಡ್ಸ್. ಎದಕ್ಕೆ? ಅಂಟು ಮಾಡ್ತಾ ಇದ್ದಾರೆ, ಅದಕ್ಕೆ ಅವ್ರ ವರ್ಡ್ಸ್ಗೆ ಅವ್ರು ಅಂಟ್ಕೋತಾರೆ ಅಂತ ಹೇಳ್ತಾ ಇದೆ. ಮೀನ್ಸ್ ಅವರು ಮಾಡುವಂಥ ಕೆಲಸ ಮೇಲೆ ನಾವು ಹೇಳ್ತಾ ಇದ್ದೀವಿ. ಈ ಥರ ಒಂದು ಫನ್ನಿ ಸೆಂಟೆನ್ಸ್ ಮಾಡಿ ಹೇಳ್ತಾ ಇದ್ದೀವಿ. ಏನು? ದೇ ಟೆಂಡ್ ಟು ಸ್ಟಿಕ್ ಟು ದೇರ್ ವರ್ಡ್ಸ್. ಅವರು ವರ್ಡ್ಸ್ಗಳಿಗೆ ಸ್ಟಿಕ್ ಆಗಿರ್ತಾರೆ. ಯಾಕೆ? ಅವರು ಗ್ಲೂ ಸ್ಟಿಕ್ ಮಾಡ್ತಾ ಇದ್ದಾರೆ. ಓಕೆ, ಆ ಥರ ಹೇಳ್ತಾ ಇದ್ದೀನಿ ನಾನು. ಓಕೆ, ನೆಕ್ಸ್ಟ್ ನೋಡಿ. ಸೆಕೆಂಡ್ ಎಕ್ಸಾಂಪಲ್ ನೋಡಿ. ಅ ಬೈಸಿಕಲ್ ಕಾಂಟ್ ಸ್ಟ್ಯಾಂಡ್ ಆನ್ ಇಟ್ಸ್ ಓನ್ ಬಿಕಾಸ್ ಇಟ್ ಈಸ್ ಟೂ ಟಯರ್ಡ್. ನೋಡಿ, ಬೈಸಿಕಲ್ ತಾನೇ ನಿಂತ್ಕೊಳ್ಳೋಕೆ ಸಾಧ್ಯ ಇಲ್ಲಂತೆ. ಎದಕ್ಕೆ? ಇಟ್ ಈಸ್ ಟೂ ಟಯರ್ಡಲ್ಲಿ 2 ಮೀನಿಂಗ್ ಹೇಳ್ತಾ ಇದೆ. ಒಂದು, ಅದಕ್ಕೆ 2 ಟಯರ್ ಇದೆ, ಅದಕ್ಕೆ ನಿಂತ್ಕೊಳ್ಳೋಂಗಿಲ್ಲ. ಇನ್ನೊಂದು, ಟೂ ಟಯರ್ಡ್ಪ, ಅದು ಭಾಳ ದಣದಿದೆ, ಅದಕ್ಕೆ ನಿಂತ್ಕೊಳ್ಳೋಕೆ ಆಗಂಗಿಲ್ಲ ಅಂತ. ಸೊ ನೋಡಿ, ಅದು ಒಂದೇ ಸೆಂಟೆನ್ಸು 2 ಮೀನಿಂಗ್ ಕೊಡ್ತಾ ಇದೆ. ದಟ್ ಈಸ್ ವಾಟ್ ಪನ್ ಫಿಗರ್ ಆಫ್ ಸ್ಪೀಚ್ ಅಂತ ಹೇಳ್ಬೋದು. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ.
ದ ಟಾಲೆಸ್ಟ್ ಬಿಲ್ಡಿಂಗ್ ಇನ್ ದಿ ಟೌನ್ ಈಸ್ ದಿ ಲೈಬ್ರರಿ. ನೋಡಿ, ಟಾಲೆಸ್ಟ್ ಬಿಲ್ಡಿಂಗ್ ಇನ್ ದಿ ಟೌನ್ ಈಸ್ ದಿ ಲೈಬ್ರರಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದೇ ಕಂಟಿನ್ಯೂ ಆಗುತ್ತೆ ಸೆಂಟೆನ್ಸ್ ನೋಡಿ. ಇಟ್ ಹ್ಯಾಸ್ ಥೌಸಂಡ್ಸ್ ಆಫ್ ಸ್ಟೋರೀಸ್. ಇಟ್ ಹ್ಯಾಸ್ ಥೌಸಂಡ್ಸ್ ಆಫ್ ಸ್ಟೋರೀಸಲ್ಲಿ ಎರಡು ಮೀನಿಂಗ್ ಇದೆ. ಒಂದು ಮೀನಿಂಗು ಅಲ್ಲಿ ಥೌಸಂಡ್ಸ್ ಆಫ್ ಸ್ಟೋರೀಸ್ ಆಫ್ ಬುಕ್ಸ್ ಇರ್ಬೋದು ಲೈಬ್ರರಿನಾಗ. ಆ ಬಿಲ್ಡಿಂಗ್ಗೆ ಆ ಫ್ಲೋರ್ ಟು ಫ್ಲೋರೇ ಒಂದೊಂದು ಕತೆ ಇರ್ಬೋದು, ಆ ಬಿಲ್ಡಿಂಗ್ಗೆ ಒಂದು ಕತೆ ಇರ್ಬೋದು. ದ್ಯಾಟ್ ಈಸ್ ಸಾವಿರಾರು ಕತೆ ಇರ್ಬೋದು ಆ ಬಿಲ್ಡಿಂಗ್ ಮೇಲೇ. ದ್ಯಾಟ್ ಈಸ್ ಇಟ್ ಹ್ಯಾಸ್ ಥೌಸಂಡ್ಸ್ ಆಫ್ ಸ್ಟೋರೀಸ್. ಅಂದರೆ ಆ ಇಟ್ ಹ್ಯಾಸ್ ಥೌಸಂಡ್ಸ್ ಆಫ್ ಸ್ಟೋರೀಸಲ್ಲಿ ಎರಡು ಮೀನಿಂಗ್ ಹೇಳ್ತಾ ಇದೆ. ಒಂದು ಥೌಸಂಡ್ಸ್ ಆಫ್ ಸ್ಟೋರೀಸ್ ಬುಕ್ಸ್ ಇರ್ಬೋದು, ಅಲ್ಲಿ ಲೈಬ್ರರಿ ಇದೆಯಲ್ಲ ಆ ಬಿಲ್ಡಿಂಗಲ್ಲೇ ಒಂದು ಥೌಸಂಡ್ಸ್ ಆಫ್ ಸ್ಟೋರೀಸ್ ಇರ್ಬೋದು. ರೈಟ್. ನೆಕ್ಸ್ಟ್ ನೋಡಿ, ಯು ಆರ್ ರೈಟ್ ಸೊ ಐ ಲೆಫ್ಟ್. ನೋಡಿ, ಯು ಆರ್ ರೈಟ್ ಸೊ ಐ ಲೆಫ್ಟ್ ಇದರಲ್ಲಿ ಎರಡು ಮೀನಿಂಗ್ ಕೊಡ್ತಾ ಇದೆ. ಒಂದು ಮೀನಿಂಗು ನೀ ಕರೆಕ್ಟ್ ಇದ್ದೀಯಾ ಅದಕ್ಕೆ ನಾ ಹೋದೆ, ನೀ ಕರೆಕ್ಟ್ ಇದ್ದಿ ನಾ ಹೋದೆ, ಇದು ಒಂದು ಮೀನಿಂಗ್. ಆದರೆ ನೀ ರೈಟಲ್ಲಿ ನಿಂತ್ಕೊಂಡು ನಾನು ಲೆಫ್ಟಲ್ಲಿ ನಿಂತ್ಕೊಂಡೆ, ಇನ್ನೊಂದು ಮೀನಿಂಗ್. ನೋಡಿ ಎಷ್ಟು ಫನ್ ಕೊಡ್ತಾ ಇದೆ ಸೆಂಟೆನ್ಸ್ ಅಪ್ಪ ಅಂದರೆ, ಒಂದೇ ಸೆಂಟೆನ್ಸ್ ಇದೆ ಬಟ್ ಮೀನಿಂಗ್ ನೋಡಿದಾಗ ಎರಡೆರಡು ಮೀನಿಂಗ್ ಕೊಡ್ತಾ ಇದೆ, ಎರಡೆರಡು ಮೀನಿಂಗ್ ಕೊಡ್ತಾ ಇದೆ. ಆ ಥರ ನೀವು ಸೆಂಟೆನ್ಸ್ ಮಾಡಿದ್ರೆ, ಎರಡು ಮೀನಿಂಗ್ ಕೊಡುವಂಥ ಸೆಂಟೆನ್ಸ್ ಮಾಡಿದ್ರೆ ಅದು ತಿಳ್ಕೊಂಬಿಡಿ ಅದು ಯಾವ ಫಿಗರ್ ಆಫ್ ಸ್ಪೀಚು. ಪನ್. ದ ಪನ್ ಫಿಗರ್ ಆಫ್ ಸ್ಪೀಚ್. ಅದು ನೆನಪಾಗಬೇಕಂದ್ರೆ ಫನ್ ನೆನಪಿಟ್ಕೊಳ್ಳಿ, ಪನ್ ನೆನಪು ಆಗುತ್ತೆ. ಓಕೆ, ನೆಕ್ಸ್ಟ್ ಫಿಗರ್ ಆಫ್ ಸ್ಪೀಚ್ ನೋಡೋಣ. ಕಿಯಾಸ್ಮಸ್. ಕಿಯಾಸ್ಮಸ್ ಅಂದರೆ ಏನು? ಕಿಯಾಸ್ಮಸ್ ಆರ್ ದಿ ವರ್ಡ್ಸ್ ಗ್ರಾಮೆಟಿಕಲಿ ಕನ್ಸ್ಟ್ರಕ್ಷನ್ಸ್ ಆರ್ ಕಾನ್ಸೆಪ್ಟ್ಸ್ ಆರ್ ರಿಪೀಟೆಡ್ ಇನ್ ರಿವರ್ಸ್ ಆರ್ಡರ್. ಅಂದರೆ ಅದನ್ನೇ ರಿವರ್ಸ್ ಆರ್ಡರ್ನಾಗ ರಿಪೀಟ್ ಮಾಡೋದಕ್ಕೆ ನಾವು ಕಿಯಾಸ್ಮಸ್ ಅಂತ ಕರಿತೀವಿ. ನೋಡಿ, ನೌನ್ ಈಸ್ ಅ ನೇಮ್. ನಾನು ಮತ್ತೆ ಅದೇ ರಿಪೀಟ್ ಮಾಡ್ತಾ ಇದ್ದೀನಿ, ಬಟ್ ಹೇಗೆ ಈಗ ನೋಡಿ, ಎಕ್ಸ್ ಈಸ್ ವಾಯ್ ಅಂತೀನಿ, ಹಾಗೆ ವಾಯ್ ಈಸ್ ಎಕ್ಸ್. ನೀವು ಅಂತಿರಲ್ಲ ಎ ಈಕ್ವಲ್ ಟು ಬಿ, ಬಿ ಈಕ್ವಲ್ ಟು ಎ. ನೀವು ಹೇಳ್ತಿರಲ್ಲ 3 × 4 = 12, ಹಾಗೆ 4 × 3 = 12. ಆ ಥರನೇ ಸೆಂಟೆನ್ಸ್ ಹೇಳಬೇಕಾದ್ರೆ ಕಿಯಾಸ್ಮಸ್ ಅಂಥ ಸೆಂಟೆನ್ಸ್ ಏನೇ ಇದ್ದರೆ ಅದಕ್ಕೆ ನಾವು ಕಿಯಾಸ್ಮಸ್ ಫಿಗರ್ ಆಫ್ ಸ್ಪೀಚ್ ಅಂತ ಕರಿಬೇಕು. ಎಕ್ಸಾಂಪಲ್ ನೋಡಿ, ನೌನ್ ಇಸ್ ಅ ನೇಮ್, ನೇಮ್ ಇಸ್ ಅ ನೌನ್. ಬ್ಯೂಟಿ ಈಸ್ ಟ್ರುತ್, ಸೌಂದರ್ಯ ಸತ್ಯ ಇರುತ್ತೆ. ಆ್ಯಂಡ್ ಟ್ರುತ್ ಈಸ್ ಬ್ಯೂಟಿ, ಸತ್ಯವೇ ಸುಂದರ ಇರುತ್ತೆ. ಓಕೆ, ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಗಾಡ್ ಈಸ್ ಲವ್ ಆ್ಯಂಡ್ ದ ಲವ್ ಈಸ್ ಗಾಡ್. God is love and the love is God. I meant what I said. I said what I meant. I meant what I said and I said what I meant. So that is what example for chiasmus. Ba simple example ಇದೆ chiasmus. ಅದೇ ನೋಡಿ, x y and y x. ಆ ಥರ ಹೇಳೋದಕ್ಕೆ ನಾವು ಏನಂತೀವಿ, ಕಿಯಾಸ್ಮಸ್ ಫಿಗರ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಒನ್ ಹೋಗೋಣ, ಫಿಗರ್ ಆಫ್ ಸ್ಪೀಚ್. ಆಂಟಿಥೆಸಿಸ್. ಆಂಟಿಥೆಸಿಸ್ ಏನು ಹೇಳುತ್ತೆ? ದ ಆಂಟಿಥೆಸಿಸ್ ಇಸ್ ಅ ಫಿಗರ್ ಆಫ್ ಸ್ಪೀಚ್ ವಿಚ್ ರೆಫರ್ಸ್ ಟು ದಿ, ನೋಡಿ ಏನು ಹೇಳುತ್ತೆ, ಜಸ್ಟ್ ಅಪೋಸಿಷನ್ ಆಫ್ ಅಪೋಸಿಂಗ್ ಆರ್ ಕಾಂಟ್ರಾಸ್ಟಿಂಗ್ ಐಡಿಯಾಸ್. ಕಾಂಟ್ರಾಸ್ಟಿಂಗ್ ಅಂದರೆ ವಿರೋಧಾತ್ಮಕ ಅಂತ ಹೇಳ್ತೀವಿ. ಇಟ್ ಇನ್ವಾಲ್ವ್ಸ್ ಬ್ರಿಂಗಿಂಗ್ ಔಟ್ ಆಫ್ ಅ ಕಾಂಟ್ರಾಸ್ಟ್ in the idea by obvious contrast in the words or clauses or a sentences within a parallel grammatical structure. ಅಂದರೆ ಒಂದು ಸೆಂಟೆನ್ಸ್ ಹೇಳ್ತೀರಾ, ಅದಕ್ಕೆ ರಿಲೆವೆಂಟ್ ಸೆಂಟೆನ್ಸ್ ಇನ್ನೊಂದು ಹೇಳ್ತೀರಾ, ಅದು ಕಂಪ್ಲೀಟ್ ಏನಾಗಿರುತ್ತೆ, ಕಾಂಟ್ರಾಸ್ಟಿಂಗ್ ಸ್ಟೇಟ್ಮೆಂಟ್ ಇರುತ್ತೆ. ಅಂದರೆ ಒಂದು ಸ್ಟೇಟ್ಮೆಂಟ್ ಒಂದು ಕಾಂಟ್ರಾಸ್ಟಿಂಗ್ ಸ್ಟೇಟ್ಮೆಂಟ್ ಅಂದರೆ ಏನು, ವಿರೋಧಾತ್ಮಕ ಸ್ಟೇಟ್ಮೆಂಟ್. ಫಸ್ಟ್ ಸರಿ ಹೇಳ್ಬಿಟ್ಟು ನೀವೇ ತಪ್ಪು ಹೇಳ್ತಾ ಇದ್ದೀರಾ. ಸೊ ಈಗ ನಾ ಹೇಳ್ತೀನಿ ಐ ಅಗ್ರಿ, ನೆಕ್ಸ್ಟ್ ಹೇಳ್ಬಿಡ್ತೀನಿ ಐ ಡಿಸ್ಅಗ್ರಿ. ಆ ಥರ ಹೇಳಿದಾಗ, ಆ ಥರ ನೀವು ಏನೋ ಒಂದು ಸ್ಟೇಟ್ಮೆಂಟ್ ಮಾಡಿದಾಗ ಆ ಸ್ಟೇಟ್ಮೆಂಟಿಗೆ ನಾವು ಏನೇನಬೇಕು, ಆ್ಯಂಟಿಥೆಸಿಸ್ ಅನ್ನೋದು. ಹಿಂಗೆ ಪ್ಲ್ಯಾನ್ ಚೇಂಜ್ ಮಾಡೋದು ಅಂತಿಲ್ಲ. ಈಗ ಐ ಅಗ್ರಿ ಅಂದ್ಬಿಟ್ಟು ಐ ಡಿಸ್ಅಗ್ರಿ ಅಂದರೆ ಇದು ಆ್ಯಂಟಿಥೆಸಿಸ್ ಆಗಂಗಿಲ್ಲ. ಸೊ ಆ ಥರ ಸ್ಟೇಟ್ಮೆಂಟ್ ಇರಬೇಕು, ಅದು ಎರಡು ಕೂಡಿಸಿ ಒಂದೇ ಥರ ಇರಬೇಕು ಸ್ಟೇಟ್ಮೆಂಟ್. ಆ ಥರ ಸ್ಟೇಟ್ಮೆಂಟ್ ಇದ್ದರೆ ಅದಕ್ಕೆ ಆ್ಯಂಟಿಥೆಸಿಸ್ ಅಂತ ಫಿಗರ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿ, ಎಕ್ಸಾಂಪಲ್, ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್. ನೋಡಿ, ಮನುಷ್ಯ ಪ್ರಾರ್ಥಿಸ್ತಾನೆ, ದೇವರು ನಿರಾಕರಿಸ್ತಾನೆ. ಸೊ ದ್ಯಾಟ್ ಈಸ್ ವಾಟ್, ಇದು ಒಂದು ಎಕ್ಸಾಂಪಲ್ ಆ್ಯಂಟಿಥೆಸಿಸ್. ಲವ್ ಈಸ್ ಆ್ಯನ್ ಐಡಿಯಲ್ ಥಿಂಗ್, ಆ್ಯಂಡ್ ಮ್ಯಾರೇಜ್ ಈಸ್ ಅ ರಿಯಲ್ ಥಿಂಗ್. ಅಂದರೆ ಪ್ರೀತಿ ಅನ್ನೋದು ಒಂದು ಐಡಿಯಲ್, ಒಂದು ಆದರ್ಶದ ವಿಷಯ ಅಂತ ಹೇಳ್ಬೋದು ನೀವು. ಬಟ್ ಮದುವೆ ನಿಜವಾದ ವಿಷಯ. ಸೊ ಆ ಥರ. ದ ಎರರ್ ಈಸ್ ದಿ ಹ್ಯೂಮನ್, ಟು ಫಾರ್ಗಿವ್ ಈಸ್ ದಿ ಡಿವೈನ್. ಅಂದರೆ ಮನುಷ್ಯ ಮಿಸ್ಟೇಕ್ ಮಾಡ್ತಾನೆ, ಅದನ್ನು ಕ್ಷಮಿಸೋದು ಒಂದು ದೇವಿ ಗುಣ ಅಂತ ಹೇಳ್ಬೋದು. ಎರರ್ ಈಸ್ ಅ ಹ್ಯೂಮನ್, ಟು ಫಾರ್ಗಿವ್ ಈಸ್ ಅ ಡಿವೈನ್. ಮೆನಿ ಆರ್ ಕಾಲ್ಡ್ ಬಟ್ ಫ್ಯೂ ಆರ್ ಚೂಸನ್. ಭಾಳ ಜನಗೆ ಕರೆದಿವಿ ಬಟ್ ಓನ್ಲಿ ಸ್ವಲ್ಪ ಜನಗೆ ಸೆಲೆಕ್ಟ್ ಮಾಡಿದೀವಿ. ಸ್ಪೀಚ್ ಈಸ್ ಸಿಲ್ವರ್ ಬಟ್ ಸೈಲೆನ್ಸ್ ಈಸ್ ಗೋಲ್ಡ್. ಇದು ಎಷ್ಟು ಸಲ ಕೇಳ್ತಾ ಇರ್ತೀರಾ ನೀವು, ಏನು, ಮಾತು ಬೆಳ್ಳಿ, ಮೌನ
ಬಂಗಾರ. ಸೊ ಇದು ಮಾತು ಬೆಳ್ಳಿ ಮೌನ ಬಂಗಾರ ಇದು ಯಾವ ಎಕ್ಸಾಂಪಲ್ಪ್ಪ ಅಂದರೆ ಆ್ಯಂಟಿಥೀಸಿಸ್ ಅಂತ ಹೇಳ್ಬೋದು. ಆ್ಯಂಟಿ ಅಂದರೆ ಅಪೋಸಿಟ್, ರೈಟ್? ಕಾಂಟ್ರಾಸ್ಟಿಂಗ್ ಐಡಿಯಾ ಇರಬೇಕು, ಕಾಂಟ್ರಾಸ್ಟಿಂಗ್ ಸ್ಟೇಟ್ಮೆಂಟ್ ಇರ್ಬೋದು. ಫಾಲೋವಿಂಗ್ ಸ್ಟೇಟ್ಮೆಂಟ್ ಜೊತೆ ಒಂದು ಕಾಂಟ್ರಾಸ್ಟಿಂಗ್ ಸ್ಟೇಟ್ಮೆಂಟ್ ಇದ್ದರೆ ಅದಕ್ಕೆ ನಾವು ಆ್ಯಂಟಿಥೀಸಿಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಫಿಗರ್ ಆಫ್ ಸ್ಪೀಚ್ ನೋಡೋಣ. ಪ್ಯಾರಾಡಾಕ್ಸ್. ಪ್ಯಾರಾಡಾಕ್ಸ್ ಏನು ಹೇಳುತ್ತೆ? ದ ಪ್ಯಾರಾಡಾಕ್ಸ್ ಈಸ್ ಅ ಸ್ಟೇಟ್ಮೆಂಟ್ ದ್ಯಾಟ್ ಮೇ ಸೀಮ್ ಕಾಂಟ್ರಾಡಿಕ್ಟರಿ, ಅಂದರೆ ಮತ್ತೆ ವಿರೋಧಾತ್ಮಕ, ಬಟ್ ಕ್ಯಾನ್ ಬಿ ಟ್ರೂ, ಅದು ಖರೆ ಇರ್ಬೋದು, ಸತ್ಯ ಇರ್ಬೋದು. ದಿಸ್ ಮೇಕ್ಸ್ ದೆಮ್ ಸ್ಟ್ಯಾಂಡ್ ಔಟ್ ಆ್ಯಂಡ್ ಪ್ಲೇ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ದಿ ಲಿಟ್ರೇಚರ್. ಸ್ಟೇಟ್ಮೆಂಟಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಹೇಳುತ್ತೆ ಆ್ಯಂಡ್ ಫಾರ್ ಎವ್ರಿಡೇ ಲೈಫ್. ನೋಡೋಣ, ಪ್ಯಾರಾಡಾಕ್ಸ್ ಏನು ಹೇಳುತ್ತೆ? ಸೇವ್ ಮನಿ ಬೈ ಸ್ಪೆಂಡಿಂಗ್ ಇಟ್, ಅಂದರೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ ಪ್ಯಾರಾಡಾಕ್ಸ್ ಅಂದರೆ ನೋಡಿ ಹೀಗೆ ಕನ್ಫ್ಯೂಷನ್ ಮಾಡುತ್ತಪ್ಪ ಅಂದರೆ ಸ್ಟೇಟ್ಮೆಂಟೇ ನಿಮ್ಗೆ ಸರಿ ಅನ್ಸಂಗಿಲ್ಲ, ಏನಿದು ಏನು ಹೇಳ್ತಾ ಇದ್ದಾರೆ ಅರ್ಥನೇ ಆಗ್ತಾ ಇಲ್ಲ, ಆ ಥರ ಒಂದು ಕಾಂಟ್ರಡಕ್ಷನ್ ಒಂದು ರೆಡಿ ಅಪೋಸ್ ಆದ ಸ್ಟೇಟ್ಮೆಂಟ್ ಇದ್ದರೆ ಅದಕ್ಕೆ ನಾವು ಏನಂತ ಕರಿಬೇಕು? ಪ್ಯಾರಾಡಾಕ್ಸ್ ಅಂತ ಕರಿಬೇಕು. ಈಗ ನೋಡಿ ಏನಿದೆ, ಸೇವ್ ಮನಿ ಬೈ ಸ್ಪೆಂಡಿಂಗ್ ಇಟ್ ಅಂತ. ನೋಡಿ ಮನಿ ಸೇವ್ ಮಾಡ್ತಿದ್ದೆ, ಹಣ ಖರ್ಚು ಮಾಡ್ತಾ ಹೇಗೆ ಸೇವ್ ಮಾಡೋದು? ಸಾಧ್ಯ ಇಲ್ಲಲ್ಲ. ಇದೊಂದು ಪ್ಯಾರಾಡಾಕ್ಸ್ ಸ್ಟೇಟ್ಮೆಂಟ್. ಅಂದರೆ ಪ್ಯಾರಾಡಾಕ್ಸ್ ಅಂದರೆ ಈ ಥರ ಅದು ಒಂದು ಹೀಗೂ ಹೇಳ್ತಾ ಇದ್ದಾರೆ, ಕರೆಕ್ಟು ಹೇಳ್ತಾ ಇದ್ದಾರೆ, ರಾಂಗ್ನೂ ಹೇಳ್ತಾ ಇದ್ದಾರೆ. ಸ್ಟೇಟ್ಮೆಂಟ್ ರಾಂಗ್ ಅಂತ ಅನ್ಬೋದು. ನಿಮಗಲ್ಲಿ ನಿಮ್ಗೆ 100% ಕ್ಲಿಯರ್ ಆಗ್ತಾ ಇಲ್ಲ, ಒಂದು ಅಂಬಿಗ್ಯೂಟಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಕನ್ಫ್ಯೂಸ್ ಮಾಡ್ತಿರ್ತಾರೆ ನೋಡಿ. ಕನ್ಫ್ಯೂಸ್ ಮಾಡುವಂಥ ಸ್ಟೇಟ್ಮೆಂಟಿಗೆ ನಾವು ಪ್ಯಾರಾಡಾಕ್ಸ್ ಅಂತ ಹೇಳ್ಬೋದು. ಸೇವ್ ಮನಿ ಬೈ ಸ್ಪೆಂಡಿಂಗ್ ಇಟ್, ಹಣ ಖರ್ಚು ಮಾಡಿ ಹೆಂಗೆ ಹಣ ಉಳಿಸೋದು? ಸಾಧ್ಯ ಇಲ್ಲ. ನೋಡಿ ನೆಕ್ಸ್ಟ್, ಮೆನ್ ವರ್ಕ್ ಟುಗೆದರ್ ವೆದರ್ ದೇ ವರ್ಕ್ ಟುಗೆದರ್ ಆರ್ ಅಪಾರ್ಟ್. ಫಸ್ಟ್ ಏನು ಹೇಳಿದ್ರು, ಜನ ಕೂಡಿ ಕೆಲಸ ಮಾಡ್ತಾರಂತೆ. ಆಮೇಲೆ ಏನು ಹೇಳ್ತಾರೆ, ಅವ್ರು ಕೂಡಿ ಕೆಲಸ ಮಾಡಲಿ ಬೇರೆನೇ ಮಾಡಲಿ ಸಂಬಂಧ ಇಲ್ಲ. ಹಾಗಂದ್ರೆ ಹೇಗೆ? ಸೊ ಅದು ಸ್ಟೇಟ್ಮೆಂಟ್ ಏನೋ ಒಂದು ಪ್ಯಾರಾಡಾಕ್ಸ್, ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಯಿತು. ಆ ಥರ ಕ್ರಿಯೇಟ್ ಆಗುವಂಥ ಸ್ಟೇಟ್ಮೆಂಟ್ಗೆ ಮೀನ್ಸ್ ಒಂದು ವಿರೋಧಾತ್ಮಕ ಸ್ಟೇಟ್ಮೆಂಟ್ಗೆ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುವಂಥ ಸ್ಟೇಟ್ಮೆಂಟ್ಗೆ ಪ್ಯಾರಾಡಾಕ್ಸ್ ಅಂತ ಕರಿಬೋದು. ಈಗ ನೋಡಿ, ಹಿಯರ್ ಆರ್ ದಿ ರೂಲ್ಸ್, ಇಗ್ನೋರ್ ಆಲ್ ರೂಲ್ಸ್. ನೋಡಿ ಇಲ್ಲಿ ರೂಲ್ಸ್ ಇದಾವಂತೆ, ಇಗ್ನೋರ್ ಮಾಡಿ ಅಂತೆ. ರೂಲ್ಸ್ ಇದ್ದರೆ ಇಗ್ನೋರೇ ಮಾಡೋದಿತ್ತು ಅಂದರೆ ರೂಲ್ಸ್ ಯಾವ್ದಾವಂತ ಯಾಕೆ ಹೇಳಬೇಕು? ಜಸ್ಟ್ ಇಗ್ನೋರ್ ದಿ ಆಲ್ ರೂಲ್ಸ್ ಅಂದ್ಬಿಟ್ರೆ ಮುಗೀತು. ಡೋಂಟ್ ಥಿಂಕ್ ಅಬೌಟ್ ರೂಲ್ಸ್, ಹಿಯರ್ ಆರ್ ದಿ ರೂಲ್ಸ್ ಅಂತ ಹೇಳೋದು, ಮತ್ತು ಇಗ್ನೋರ್ ಮಾಡೋ ಅಂತ ಹೇಳೋದು. ದಿಸ್ ಇಸ್ ಅ ಕನ್ಫ್ಯೂಷನ್, ದಿಸ್ ಇಸ್ ಪ್ಯಾರಾಡಾಕ್ಸ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ದ ಸೆಕೆಂಡ್ ಸೆಂಟೆನ್ಸ್ ಇಸ್ ಫಾಲ್ಸ್, ದ ಫಸ್ಟ್ ಸೆಂಟೆನ್ಸ್ ಇಸ್ ಟ್ರೂ. ನೋಡಿ ದ ಸೆಕೆಂಡ್ ಸೆಂಟೆನ್ಸ್, ಇದರಲ್ಲಿ ಸೆಕೆಂಡ್ ಸೆಂಟೆನ್ಸ್ ಏನಿದೆ? ದ ಫಸ್ಟ್ ಸೆಂಟೆನ್ಸ್ ಇಸ್ ಟ್ರೂ. ಅಲ್ಲಿ ಫಸ್ಟ್ ಸೆಂಟೆನ್ಸ್ ಏನಿದೆ? ದ ಸೆಕೆಂಡ್ ಸೆಂಟೆನ್ಸ್ ಇಸ್ ಫಾಲ್ಸ್. ಅಂದರೆ ಏನು ಹೇಳ್ತಾ ಇದೆ? ಒಂದನೇ ಸೆಂಟೆನ್ಸು ಫಾಲ್ಸ್ ಅಂತೆ, ಅದು ಸತ್ಯ ಅಂತೆ. ಎರಡನೇ ಸೆಂಟೆನ್ಸು ಟ್ರೂ ಅಂತೆ, ಅದು ಸುಳ್ಳು ಅಂತೆ. ಅಂದರೆ ಸ್ಟೇಟ್ಮೆಂಟ್ ಕ್ಲಿಯರ್ ಆಗ್ತಾ ಇಲ್ಲ, ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಇದೆ. ಓಕೆ, ಯುವರ್ ಎನ್ಮೀಸ್ ಫ್ರೆಂಡ್ ಈಸ್ ಯುವರ್ ಎನ್ಮಿ. ಎಸ್, ಓಕೆ, ನಿಮ್ಮ ಶತ್ರುವಿನ ಗೆಳೆಯ ನಿಮಗೆ ಶತ್ರು. ಮೀನ್ಸ್ ಆಲ್ರೆಡಿ ಅವರು ಎನಿಮಿ ಇರ್ತಾರೆ, ಅವ್ರ ಫ್ರೆಂಡ್ ಕೂಡ ಎನಿಮಿನೇ. ಸೊ ಹಾಗೆ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ನಿಮಗೆ ಕನ್ವಿನ್ಸ್ ಮಾಡುವಂಥ ಸ್ಟೇಟ್ಮೆಂಟ್ ಇದ್ದರೆ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ನಿಮಗೆ ಸ್ಟೇಟ್ಮೆಂಟ್ ಹೇಳಿದ್ರೆ ಅಲ್ಲಿ ನೀವು ಯಾವ ಫಿಗರ್ ಆಫ್ ಸ್ಪೀಚ್ ಅಂತ ತಿಳ್ಕೊಬೇಕು? ಪ್ಯಾರಾಡಾಕ್ಸ್ ಅಂತ ತಿಳ್ಕೊಬೇಕು. ಓಕೆ, ನೆಕ್ಸ್ಟ್ ನೋಡೋಣ. ಐರನಿ ಭಾಳ ಸಿಂಪಲ್ ಇದೆ. ಏನಪ್ಪ ಅಂದರೆ ಇಲ್ಲಿನೂ ರಿಪಿಟೇಷನ್ ಆಫ್ ವರ್ಡ್ ಇದೆ, ಬಟ್ ಈ ಸಲ ಓವಲ್ ಸೌಂಡ್ ಇಲ್ಲ, ಈ ಸಲ ಕಾನ್ಸನೆಂಟ್ ಸೌಂಡ್ ಇದೆ. ನೋಡೋಣ, ಲಾಸ್ಟ್ ಆಗಲೇ ಹೇಳಿದೆ ನಾನು ಓವಲ್ ಸೌಂಡ್, ಇಲ್ಲಿ ಕಾನ್ಸನೆಂಟ್, ಅಲ್ಲಿ ಅಸನೆನ್ಸ್, ಇಲ್ಲಿ ಐರನಿ. ದ ರಿಪಿಟೇಷನ್ ಆಫ್ ಕಾನ್ಸನೆಂಟ್ ಸೌಂಡ್ಸ್ ಎಸ್ಪೆಷಲಿ ಆಟ್ ದಿ ಬಿಗಿನಿಂಗ್ ಆಫ್ ದಿ ವರ್ಡ್ಸ್. ಸ್ಟಾರ್ಟಿಂಗಲ್ಲೇ ಅದು ವರ್ಡ್ ಬರುತ್ತೆ. ವೆನ್ ದ ವರ್ಡ್ಸ್ ಆರ್ ದ್ಯಾಟ್ ಸ್ಟಾರ್ಟ್ ವಿತ್ ಸೇಮ್ ಸೌಂಡ್, ನಾಟ್ ಜಸ್ಟ್ ಅ ಸೇಮ್ ಲೆಟರ್, ಬರೀ ಸೇಮ್ ಲೆಟರ್ ಅಲ್ಲ, ಸೌಂಡ್ನು ಸೇಮ್ ಇರಬೇಕು. ಯೂಸ್ ರಿಪೀಟೆಡ್ಲಿ ಇನ್ ಅ ಫ್ರೇಸ್ ಸೆಂಟೆನ್ಸ್. ಎಕ್ಸಾಂಪಲ್ ನೋಡಿ, ಡೋಂಟ್ ಡ್ರಿಂಕ್ ಡ್ರೈವ್. ಡ್ರಿಂಕ್ ಆ್ಯಂಡ್ ಡ್ರೈವ್ ಸೇಮ್ ಸೌಂಡ್ ಇದೆ. ಓಕೆ, ಬೆಟ್ಟಿ ಬಾಟ್ ಬೆಟರ್ ದೆನ್ ಹರ್ ಬೆಟರ್ ಆಗಬೇಕು. ಓಕೆ, ನೆಕ್ಸ್ಟ್ ಮಿಕ್ಕಿ ಮೌಸ್, ಎಮ್ ಆ್ಯಂಡ್ ಎಮ್. ರೌಂಡ್ ಆ್ಯಂಡ್ ರೌಂಡ್, ಆರ್ ಆ್ಯಂಡ್ ಆರ್. ಸೊ ಈ ಥರ ಇದ್ದರೆ ಅದಕ್ಕೆ ನಾವು ಐರನಿ ಅಂತ ಕರಿತೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಫಿಗರ್ ಆಫ್ ಸ್ಪೀಚ್. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡೋಂಥ ಫಿಗರ್ ಆಫ್ ಸ್ಪೀಚ್ ಟೋಟಲ್ 6 ಫಿಗರ್ ಆಫ್ ಸ್ಪೀಚ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ 6 ಫಿಗರ್ ಆಫ್ ಸ್ಪೀಚ್ ಯಾವುದಪ್ಪ ಅಂದರೆ ಅಸನನ್ಸ್, ಪನ್, ಕಿಯಾಸ್ಮಸ್, ಆ್ಯಂಟಿಥೆಸಿಸ್, ಪ್ಯಾರಾಡಾಕ್ಸ್ ಆ್ಯಂಡ್ ಐರನಿ. ಸೊ ಈ 6 ಫಿಗರ್ ಆಫ್ ಸ್ಪೀಚ್ ಬಗ್ಗೆ ನೀವು ತಿಳ್ಕೊಳ್ಳಿ. ಚೆನ್ನಾಗಿ ತಿಳ್ಕೊಂಡು ನೀವೇನು ಮಾಡಬೇಕು, ಅಟ್ಲೀಸ್ಟ್ 2 ಸೆಂಟೆನ್ಸ್ ಮಾಡಬೇಕು. ಒಂದೊಂದು ಫಿಗರ್ ಆಫ್ ಸ್ಪೀಚಲ್ಲಿ 2 ಸೆಂಟೆನ್ಸ್ನ ಮಾಡೋಕ್ಕೆ ಟ್ರೈ ಮಾಡಿ, ಅಂದಾಗ ನಿಮಗೆ ಫಿಗರ್ ಆಫ್ ಸ್ಪೀಚ್ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಫಿಗರ್ ಆಫ್ ಸ್ಪೀಚ್ನ ಕಂಪ್ಲೀಟ್ ಮಾಡ್ತೀನಿ. ಇನ್ನು ರಿಮೈನಿಂಗ್ ವಿಡಿಯೋಸು ಆ್ಯಂಡ್ ನೀವು ಸ್ಪೋಕನ್ ಇಂಗ್ಲೀಷ್ ಕಲ್ತ ತಕ್ಷಣ ಹೊರಗಡೆ ಏನೇನು ಮಾಡಬೇಕು ಅದಕ್ಕೆ ಸಂಬಂಧಪಡುವಂಥ ಒಂದು ಆ್ಯಕ್ಟಿವಿಟೀಸ್ನ ನಾನು ಒಂದೊಂದು ವಿಡಿಯೋನ ಕವರ್ ಮಾಡ್ತಾ ಹೋಗ್ತೀನಿ. ಓಕೆ, ಇವತ್ತಿನ ವಿಡಿಯೋದಲ್ಲಿ ನೀವು 6 ಫಿಗರ್ ಆಫ್ ಸ್ಪೀಚಲ್ಲಿ 2 ಸೆಂಟೆನ್ಸ್ನ
ಕಂಪ್ಲೀಟ್ ನೀವೇ ಮಾಡಬೇಕು, ಅದೇ ನಿಮಗೆ ಕೊಟ್ಟಂಥ ಆ್ಯಕ್ಟಿವಿಟಿ. ಇಲ್ಲಿಗೆ ಈ ವಿಡಿಯೋ ಕಂಪ್ಲೀಟ್ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಜಲ್ದಿ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ದಿಸ್ ವಿಡಿಯೋ.